ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಆಪರೇಷನ್ ಫುಟ್ಪಾತ್ ವಿಚಾರ ಸದ್ದು ಮಾಡ್ತಾ ಇದೆ. ಈಗ ಫುಟ್ಪಾತ್ನಲ್ಲಿ ನಿಲ್ಲಿಸಿದಂತಹ ವಾಹನ ಸವಾರರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಹೌದು, ಫುಟ್ಪಾತ್ ಒತ್ತುವರಿ ತೆರವಿನ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಶಾಕ್. ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸಿದ್ರೆ ಟೋಯಿಂಗ್ ಮಾಡಲಾಗ್ತಾ ಇದೆ. ಜಿಬಿಎ 5 ನಗರ ಪಾಲಿಕೆಗಳಲ್ಲಿ ಟೋಯಿಂಗ್ ಆಪರೇಷನ್ ಸದ್ದು ಮಾಡ್ತಾ ಇದೆ. ರಸ್ತೆ ಬದಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ಡಾದಿಡ್ಡಿ ವಾಹನವನ್ನು ಪಾರ್ಕ್ ಮಾಡ್ತೀರಾ, ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸ್ತಾರೆ, ಒಂದು ವಾರ ಟೈಮ್ ಕೊಡ್ತಾರೆ, ಅಷ್ಟರ ಒಳಗಡೆ ಫೈನ್ ಕಟ್ಟಲಿಲ್ಲ ಅಂದ್ರೆ ಗಾಡಿಯನ್ನ ಎತ್ತುತ್ತಾರೆ. ಕ್ವಿನ್ಸ್ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ಬಿಡಾಡಿ ವಾಹನಗಳು. ಕಾರಿನ ಚಕ್ರಕ್ಕೆ ಕ್ಲ್ಯಾಂಪ್ ಅನ್ನ ಹಾಕಿ ಚಾಲನೆಯನ್ನ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ಈ ಮೂಲಕ ಯಾರ್ಯಾರು ಫುಟ್ಪಾತ್ ಮೇಲೆ ವಾಹನಗಳನ್ನು ಪಾರ್ಕ್ ಮಾಡಿದ್ರು, ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಆದರೂ ಕೂಡ ತೆಗೆದಿರಲಿಲ್ವೋ ಅಂಥ ವಾಹನಗಳಿಗೆ ನೋಟಿಸ್ ಅಂಟಿಸುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ನೋಟಿಸನ್ನು ಅಂಟಿಸಿ ಆದಮೇಲೆ 1 ವಾರ ಟೈಮ್ ಇರುತ್ತೆ. ಆ 1 ವಾರದ ಟೈಮ್ನಲ್ಲಿ ಫೈನನ್ನು ಕಟ್ಟಬೇಕು, ಗಾಡಿಯನ್ನು ತಗೊಂಡು ಹೋಗಬೇಕು. ಇಲ್ಲ ಅಂದರೆ ಜಿಬಿಎ ಸಂಚಾರಿ ಪೊಲೀಸರು ಇದನ್ನು ಎತ್ಕೊಂಡು ಹೋಗ್ತಾರೆ, ಹರಾಜನ್ನು ಕರೀತಾರೆ. ಅದಾದ ಮೇಲೆ ನೀವು ನಿಲ್ಲಿಸಿದಂಥ ವಾಹನ ನಿಮ್ಮ ಕೈಗೆ ಸಿಗಲ್ಲ. ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿ ವಾಹನಗಳ ಟೋಯಿಂಗ್ ಮಾಡುವ ಮೂಲಕ ಮತ್ತೊಂದು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಸಚಿವರು. ಬಿಡಾಡಿ ವಾಹನಗಳಿಗೆ ಮೊದಲು 500 ರೂಪಾಯಿ ದಂಡ ಹಾಕಲಾಗುತ್ತೆ. ಸ್ಟಿಕ್ಕರ್ ಅಂಟಿಸಿದ ವಾಹನಗಳಿಗೆ 7 ದಿನ ಗಡುವನ್ನು ಕೊಟ್ಟಿದ್ದಾರೆ. 7 ದಿನಗಳಲ್ಲಿ ತೆರವು ಮಾಡಬೇಕು, ಫೈನನ್ನು ಕಟ್ಟಿ ನೀವು ಗಾಡಿಯನ್ನ. ಇಲ್ಲ ಅಂದ್ರೆ ಟೋಯಿಂಗ್ ಚಾರ್ಜಸ್ ಜೊತೆಗೆ 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿ ಈ ಫುಟ್ಪಾತ್ ಅನ್ನೇ ಪಾರ್ಕಿಂಗ್ ಜಾಗ ಮಾಡಿಕೊಂಡವರಿಗೆ ಈ ಮೂಲಕ ಬಿಸಿಯನ್ನು ಮುಟ್ಟಿಸೋದಕ್ಕೆ ಮುಂದಾಗಿರುವಂಥದ್ದು. ಈ ಮೂಲಕ ಕೃಷ್ಣ ಬೈರೇಗೌಡರು ಕ್ಲಿಯರ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಫುಟ್ಪಾತ್ನಲ್ಲಿ ಪಾದಾಚಾರಿಗಳ ಓಡಾಟವನ್ನು ಬಿಟ್ಟು ಬೇರೆ ಯಾವುದೇ ಆಕ್ಟಿವಿಟೀಸ್ಗಳಿಗೆ ಅವಕಾಶ ಇಲ್ಲ ಅಂತ. ಹೆಚ್ಚಾಗ್ತಾ ಇರುವಂತಹ ಟ್ರಾಫಿಕ್ಕಿಗೆ ಈ ವಾಹನಗಳ ಪಾರ್ಕಿಂಗ್ ಕೂಡ ಒಂದು ಕಾರಣ ಆಗಿತ್ತು. ಹೆಚ್ಚಾಗ್ತಾ ಇರುವಂತಹ ಆಕ್ಸಿಡೆಂಟ್ಗೆ ಈ ರೀತಿ ಫುಟ್ಪಾತನ್ನು ಅತಿಕ್ರಮಿಸಿಕೊಂಡಿದ್ದು ಕೂಡ ಒಂದು ಕಾರಣವಾಗಿತ್ತು. ಹಾಗಾಗಿಯೇ ಆಪರೇಷನ್ ಫುಟ್ಪಾತ್ನ ಮುಂದುವರೆದ ಭಾಗ ಈಗ ಮುಂದುವರೆದಿದೆ. ಇಂದಿನಿಂದ ರಸ್ತೆ ಬದಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿರುವ ಬಿಡಾಡಿ ವಾಹನಗಳ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಚಾಲನೆ ನೀಡಿರುವಂಥದ್ದು. ಈಗಾಗಲೇ ಕ್ವಿನ್ಸ್ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದಂತಹ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸಿ ತೆರವು ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಗಮನಿಸಬಹುದಾಗಿದೆ, ಇಲ್ಲಿ ಇವೆಲ್ಲವೂ ಕೂಡ ದೀರ್ಘಕಾಲದವರೆಗೂ ತುಂಬ ದಿನಗಳನ್ನು ನಿಂತಿರುವಂಥ ವೆಹಿಕಲ್ಗಳು. ಇಲ್ಲಿ ಆ ಒಂದು ವೆಹಿಕಲ್ಗಳಿಗೆ ಕಾರಿಗೆ ನೋಟಿಸ್ ಅಂಟಿಸಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಿಂದ ಈ ನೋಟಿಸ್ ಅಂಟಿಸಿರುವಂಥದ್ದು 7 ದಿನಗಳ ಕಾಲ. ಈ 7 ದಿನಗಳ ಒಳಗಡೆ ಈ ವಾಹನವನ್ನು ಮಾಲೀಕರು ತೆಗೆದುಕೊಂಡು ಹೋಗಬೇಕಾಗತ್ತೆ. ಒಂದು ವೇಳೆ 7 ದಿನಗಳ ಒಳಗಡೆ ತೆಗೆದುಕೊಳ್ಳೋದು ಹೋಗದೇ ಇದ್ದರೆ ಜಿಬಿಎ ಅವರು ಈ ವೆಹಿಕಲನ್ನು ಟೋಯಿಂಗನ್ನು ಮಾಡ್ತಾರೆ. ಟೋಯಿಂಗ್ ಮಾಡಿ ಪಾರ್ಕ್ ಮಾಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ವೀಲ್ಗೆ ಕ್ಲಾಂಪ್ ಹಾಕಿರೋದನ್ನ ಗಮನಿಸ್ತಾ ಹೋಗ್ತಾ ಇದ್ರ. ಈ ರೀತಿ ದೀರ್ಘಕಾಲದವರೆಗೂ ಯಾರಿಲ್ಲಿ ನಿಲ್ಲಿಸಿದ್ರು ಅಂಥ ವೆಹಿಕಲ್ಗಳಿಗೆ ನೋಟಿಸ್ ಹಂಚಿ ಕ್ಲಾಂಪ್ ಹಾಕಿದ್ದಾರೆ. ಜೊತೆಗೆ 7 ದಿನ ಒಳಗಡೆ ಬಂದರೆ 500 ರೂಪಾಯಿ ದಂಡವನ್ನು ಹಾಕಿ ಮಾಲೀಕರಿಗೆ ವಾಹನವನ್ನು ಕೊಡ್ತಾರೆ. ಒಂದು ವೇಳೆ ಬರದೇ ಹೋದರೆ ಇವುಗಳನ್ನು ಟೋಯಿಂಗ್ ಮಾಡಿ ಒಂದು ಜಾಗದಲ್ಲಿ ಪಾರ್ಕ್ ಮಾಡ್ತಾರೆ. ಅವರು ಪಾರ್ಕ್ ಮಾಡಿದ ಬಳಿಕ ತೆಗೆದುಕೊಂಡು ಹೋಗ್ತೀವಿ ಅಂತಂದರೆ ಟೋಯಿಂಗ್ ಚಾರ್ಜಸನ್ನು ಕಟ್ಟಬೇಕು, ಜೊತೆಗೆ 500 ರೂಪಾಯಿ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಈ ರೀತಿ ಕ್ವಿನ್ಸ್ ರಸ್ತೆಯಲ್ಲಿ ಇವಾಗ ಅಧಿಕೃತವಾಗಿ ಸಚಿವರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಇದೇ ಮಾದರಿಯಲ್ಲಿ ಸಾಲುಗಟ್ಟಿ ನಿಂತಿರುವಂಥ ವೆಹಿಕಲ್ಗಳನ್ನು ತೆರವು ಮಾಡುವಂಥ ಕೆಲಸ ಬೆಂಗಳೂರಿನಾದ್ಯಂತ ಆಗುತ್ತೆ. ಸುಮಾರು 1500ಕ್ಕೂ ಹೆಚ್ಚು ವೆಹಿಕಲ್ಗಳನ್ನು ಗುರುತು ಮಾಡಿದ್ದೀವಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಆ ಮಾದರಿಯಲ್ಲಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಮತ್ತು ಜಿಬಿಎ ಅಧಿಕಾರಿಗಳ ಕಾರ್ಯಾಚರಣೆ ಈಗಾಗಲೇ ಶುರುವಾಗಿರುವಂಥದ್ದು. ಇನ್ನೂ ಹೆಚ್ಚು ವೆಹಿಕಲ್ಗಳನ್ನು ಗುರುತು ಮಾಡಿ ಯಾರೆಲ್ಲ ರಸ್ತೆ ಬದಿ ನಿಲ್ಸಿರ್ತಾರೆ ಅಂಥ ವೆಹಿಕಲ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ತಿಳ್ಕೊಳ್ಳಿ, ಮಾಲೀಕರು ದಂಡವನ್ನು 500 ರೂಪಾಯಿ ಕಟ್ಟಬೇಕು. ಒಂದು ವೇಳೆ ಟೋಯಿಂಗ್ ಮಾಡಿದ್ರೆ ಟೋಯಿಂಗ್ ಚಾರ್ಜಸ್ ಜೊತೆಗೆ ದಂಡ ಕೂಡ ಪಾವತಿ ಮಾಡಬೇಕಾಗತ್ತೆ. ಕೂಡಲೇ ಯಾರು ರಸ್ತೆ ಬದಿ ವೆಹಿಕಲನ್ನು ನಿಲ್ಲಿಸಿದರೋ ಅವರು ತಮ್ಮ ವೆಹಿಕಲ್ಗಳನ್ನು ಸ್ವಂತ ಜಾಗಕ್ಕೆ ಕೊಂಡೊಯ್ಯುವುದು ಒಳ್ಳೆಯದು. ಇಲ್ಲದೆ ಹೋದರೆ ಜಿಬಿಎ ಅಧಿಕಾರಿಗಳು ಇವುಗಳನ್ನು ಹರಾಜು ಮಾಡೋದಕ್ಕೆ ಮುಂದಾಗಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಜಂಟಿಯಾಗಿ ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಬಿಟ್ಟಿದ್ದಾರೆ, ಅಂದರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸು,
ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ